ಕಡಿಮೆ ಬರ್ಬೋದಾ? ಯಾವ ರೀತಿ ಇದು ನೋಡ್ಬೇಕು. ಇವಾಗ SIR ಅಲ್ಲಿ 2 ಲಕ್ಷ ಈಗ ಸದ್ಯಕ್ಕೆ ಕಮ್ಮಿ ಆಗಿದೆ, ಬಟ್ ಅವ್ರದ್ದೆಲ್ಲ ಹೆಸರು ಡ್ರಾಫ್ಟ್ ರೂಲಲ್ಲಿ ಬರುತ್ತೆ. ಅದರಲ್ಲಿ ನಿಜವಾಗ್ಲೂ ಜೆನ್ಯೂನ್ ಆಗಿ ಎಷ್ಟು ಜನ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಅದನ್ನು ಮತ್ತೆ ಮರುಪರಿಶೀಲನೆ ಮಾಡಿದಾಗಲೇ ಗೊತ್ತಾಗೋದು. ಫೈನಲ್ ಡ್ರಾಫ್ಟ್ ಬಂದಾಗ ಎಷ್ಟು ಜನ ಕೈ ಬಿಟ್ಟಿರ್ತಾರೆ ಅದು ಗೊತ್ತಾಗುತ್ತೆ. ಸರ್, ಈ ಉತ್ತರ ಕರ್ನಾಟಕ ಕುರುಬರಿಗೆ ಮತ್ತು ಮುಸ್ಲಿಮ್ಸ್ಗೆ ಅವಾಯ್ಡ್ ಮಾಡಿದ್ದಾರೆ ಅಂತ ಹೇಳಿ ಬರ್ತಾ ಇದೆ ಸರ್. ಯಾಕೆ ಈ ಸರಿ ಬಾರಿ ನಾವು ಮುಸ್ಲಿಂ ಸಮುದಾಯದಲ್ಲಿ 3 ಜನಕ್ಕೆ ಕೊಟ್ಟಿದ್ದೀವಿ. ಕುರುಬರಿಗೂ ಕೂಡ ನಾವು ಈ ಸರಿ ನಾನು ಮತ್ತೆ ಬೈರತಿ ಸುರೇಶ್ ಅವರು ಈ ಭಾಗದಲ್ಲಿ ಸಚಿವ ಸ್ಥಾನ ಸಿಗದೆ ಇರ್ಬೋದು, ಬಟ್ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಡೋಕೆ ಇನ್ನೂ ಬೇಕಾದ ಸ್ಥಾನಮಾನಗಳಿವೆ, ಇನ್ನೂ ಬೇಕಾದಷ್ಟು ಸ್ಥಾನಮಾನಗಳಿವೆ ನಮ್ಮ ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಡೋಕೆ. ಸೊ ಎಲ್ಲಾನು ಕೂಡ ಇನ್ನೂ ಸ್ಥಾನಮಾನಗಳಿವೆ. ಸೊ ಅದ್ರಗೆಲ್ಲ ನಾವು ಪ್ರಾತಿನಿಧ್ಯ ಕೊಡ್ತೇವೆ. ಇರೋದು 34 ಸಚಿವ ಸ್ಥಾನಗಳಲ್ಲಿ. ಅಲ್ಲಿ ಎಲ್ಲ ನೀವು ಸಮುದಾಯದ ಪ್ರಾತಿನಿಧ್ಯನೂ ಕೊಡಬೇಕು, ಪ್ರಾದೇಶಿಕ ಪ್ರಾತಿನಿಧ್ಯನೂ ಕೊಡಬೇಕು, ಹೊಸ ಮುಖಗಳನ್ನು ಸೇರಿಸಬೇಕು. ಸೊ ಹಾಗಾಗಿ 100% ಪ್ರಾತಿನಿಧ್ಯ ಯಾವ ಸರ್ಕಾರಕ್ಕೂ ಕೊಡೋದಕ್ಕಾಗೋದಿಲ್ಲ, ಕೆಲವು ಕೈ ಬಿಟ್ಟೇ ಬಿಡುತ್ತೆ. ಸೊ ಆದರೂ ಕೂಡ ನಾವು ಆದಷ್ಟು ಬ್ಯಾಲೆನ್ಸ್ ಮಾಡಿದ್ವಿ, ಎಲ್ಲ ಕೂಡ ಸಮತೋಲನ ಮಾಡೋ ಪ್ರಯತ್ನ ಮಾಡಿದ್ವಿ. ಯಾರು ರಾಜೀನಾಮೆ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಅವರು ಮುಂದೆ ಕಾಂಗ್ರೆಸ್ ಸರ್ಕಾರ ಏನ್ ಪರಿಣಾಮ ಬೀರ್ಬೋದು ಸರ್? ಏನು ಪರಿಣಾಮ ಬರುತ್ತೆ? ಏನು ಪರಿಣಾಮ ಬೀರೋದಿಲ್ಲ. ತಂದೆಯವರು ಮೊದಲೇ ಕೂಡ ಹೇಳಿದ್ರು 2028 ಎಲೆಕ್ಷನ್ ನಾನು ನಿಲ್ಲೋದಿಲ್ಲ ಅಂತ ಹೇಳಿ. ಅದು ಕಳೆದ ಬಾರಿ ಚುನಾವಣೆ ನಿಂತಾಗ್ಲೂ ಹೇಳಿದ್ರು. ನಂತರ ಈಗ ರಾಜೀನಾಮೆ ಕೊಡ್ಬೇಕಾದ್ರೂ ಹೇಳಿದ್ರು. ಸೊ ಮೊನ್ನೆ ಫಂಕ್ಷನ್ಲೂ ಕೂಡ ಹೇಳಿದ್ದಾರೆ. ಸೊ ಅವ್ರ ನಿಲುವಿನಲ್ಲಿ ಹೊಸದೇನು ಬದಲಾವಣೆ ಏನಿಲ್ಲ. ಸೊ ಆದರೆ ಅವ್ರು ಏನು ಹೇಳಿದ್ದಾರೆ, ನಾನು ಚುನಾವಣಾ ರಾಜಕೀಯದಲ್ಲಿ ಇಲ್ಲದೆ ಹೋದರೂ ಕೂಡ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾನೆ, ಮತ್ತು ಯಾರು ಸಮಾಜದಲ್ಲಿ ದನಿ ಇರಲ್ಲ ಅಂಥವ್ರ ಪರವಾಗಿ ದನಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ನೋಡ್ಬೇಕು. ಇವಾಗ SIR ಅಲ್ಲಿ 2 ಲಕ್ಷ ಈಗ ಸದ್ಯಕ್ಕೆ ಕಮ್ಮಿ ಆಗಿದೆ, ಬಟ್ ಅವ್ರದ್ದೆಲ್ಲ ಹೆಸರು ಡ್ರಾಫ್ಟ್ ರೂಲಲ್ಲಿ ಬರುತ್ತೆ. ಅದರಲ್ಲಿ ನಿಜವಾಗ್ಲೂ ಜೆನ್ಯೂನ್ ಆಗಿ ಎಷ್ಟು ಜನ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಅದನ್ನು ಮತ್ತೆ ಮರುಪರಿಶೀಲನೆ ಮಾಡಿದಾಗಲೇ ಗೊತ್ತಾಗೋದು. ಫೈನಲ್ ಡ್ರಾಫ್ಟ್ ಬಂದಾಗ ಎಷ್ಟು ಜನ ಕೈ ಬಿಟ್ಟಿರ್ತಾರೆ ಅದು ಗೊತ್ತಾಗುತ್ತೆ. ಸರ್, ಈ ಉತ್ತರ ಕರ್ನಾಟಕ ಕುರುಬರಿಗೆ ಮತ್ತು ಮುಸ್ಲಿಮ್ಸ್ಗೆ ಅವಾಯ್ಡ್ ಮಾಡಿದ್ದಾರೆ ಅಂತ ಹೇಳಿ ಬರ್ತಾ ಇದೆ ಸರ್. ಯಾಕೆ ಈ ಸರಿ ಬಾರಿ ನಾವು ಮುಸ್ಲಿಂ ಸಮುದಾಯದಲ್ಲಿ 3 ಜನಕ್ಕೆ ಕೊಟ್ಟಿದ್ದೀವಿ. ಕುರುಬರಿಗೂ ಕೂಡ ನಾವು ಈ ಸರಿ ನಾನು ಮತ್ತೆ ಬೈರತಿ ಸುರೇಶ್ ಅವರು ಈ ಭಾಗದಲ್ಲಿ ಸಚಿವ ಸ್ಥಾನ ಸಿಗದೆ ಇರ್ಬೋದು, ಬಟ್ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಡೋಕೆ ಇನ್ನೂ ಬೇಕಾದ ಸ್ಥಾನಮಾನಗಳಿವೆ, ಇನ್ನೂ ಬೇಕಾದಷ್ಟು ಸ್ಥಾನಮಾನಗಳಿವೆ ನಮ್ಮ ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಡೋಕೆ. ಸೊ ಎಲ್ಲಾನು ಕೂಡ ಇನ್ನೂ ಸ್ಥಾನಮಾನಗಳಿವೆ. ಸೊ ಅದ್ರಗೆಲ್ಲ ನಾವು ಪ್ರಾತಿನಿಧ್ಯ ಕೊಡ್ತೇವೆ. ಇರೋದು 34 ಸಚಿವ ಸ್ಥಾನಗಳಲ್ಲಿ. ಅಲ್ಲಿ ಎಲ್ಲ ನೀವು ಸಮುದಾಯದ ಪ್ರಾತಿನಿಧ್ಯನೂ ಕೊಡಬೇಕು, ಪ್ರಾದೇಶಿಕ ಪ್ರಾತಿನಿಧ್ಯನೂ ಕೊಡಬೇಕು, ಹೊಸ ಮುಖಗಳನ್ನು ಸೇರಿಸಬೇಕು. ಸೊ ಹಾಗಾಗಿ 100% ಪ್ರಾತಿನಿಧ್ಯ ಯಾವ ಸರ್ಕಾರಕ್ಕೂ ಕೊಡೋದಕ್ಕಾಗೋದಿಲ್ಲ, ಕೆಲವು ಕೈ ಬಿಟ್ಟೇ ಬಿಡುತ್ತೆ. ಸೊ ಆದರೂ ಕೂಡ ನಾವು ಆದಷ್ಟು ಬ್ಯಾಲೆನ್ಸ್ ಮಾಡಿದ್ವಿ, ಎಲ್ಲ ಕೂಡ ಸಮತೋಲನ ಮಾಡೋ ಪ್ರಯತ್ನ ಮಾಡಿದ್ವಿ. ಯಾರು ರಾಜೀನಾಮೆ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಅವರು ಮುಂದೆ ಕಾಂಗ್ರೆಸ್ ಸರ್ಕಾರ ಏನ್ ಪರಿಣಾಮ ಬೀರ್ಬೋದು ಸರ್? ಏನು ಪರಿಣಾಮ ಬರುತ್ತೆ? ಏನು ಪರಿಣಾಮ ಬೀರೋದಿಲ್ಲ. ತಂದೆಯವರು ಮೊದಲೇ ಕೂಡ ಹೇಳಿದ್ರು 2028 ಎಲೆಕ್ಷನ್ ನಾನು ನಿಲ್ಲೋದಿಲ್ಲ ಅಂತ ಹೇಳಿ. ಅದು ಕಳೆದ ಬಾರಿ ಚುನಾವಣೆ ನಿಂತಾಗ್ಲೂ ಹೇಳಿದ್ರು. ನಂತರ ಈಗ ರಾಜೀನಾಮೆ ಕೊಡ್ಬೇಕಾದ್ರೂ ಹೇಳಿದ್ರು. ಸೊ ಮೊನ್ನೆ ಫಂಕ್ಷನ್ಲೂ ಕೂಡ ಹೇಳಿದ್ದಾರೆ. ಸೊ ಅವ್ರ ನಿಲುವಿನಲ್ಲಿ ಹೊಸದೇನು ಬದಲಾವಣೆ ಏನಿಲ್ಲ. ಸೊ ಆದರೆ ಅವ್ರು ಏನು ಹೇಳಿದ್ದಾರೆ, ನಾನು ಚುನಾವಣಾ ರಾಜಕೀಯದಲ್ಲಿ ಇಲ್ಲದೆ ಹೋದರೂ ಕೂಡ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾನೆ, ಮತ್ತು ಯಾರು ಸಮಾಜದಲ್ಲಿ ದನಿ ಇರಲ್ಲ ಅಂಥವ್ರ ಪರವಾಗಿ ದನಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ.